ಇರಮ್ಮ, ನಾನು ಹೇಳ್ಬಿಡ್ತೀನಿ. ಹಾಂ, ನೀನೇ ಫಸ್ಟ್ ಮಾತಾಡಬೇಕಾ? ಸರಿ ಆಯಿತು, ಬಾ ಮಾತಾಡ್ಬಾ. ಎಲ್ಲರಿಗೂ ನಮಸ್ಕಾರ. ಮೈ ಫ್ರೆಂಡ್ ಹಾಯ್ ಹೆಲೋ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಓಕೆ, ಬೇಗ ಹೇಳು. ಮಾರ್ನಿಂಗ್ ಅದಲ್ಲಪ್ಪನು. ಹಾಯ್ ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಂತೂ ನಾನು ಹೇಳ್ತೀನಿ ಅಂತ ಆಗ್ಲಿಂದ ಕಾಯ್ಕೊಂಡು ಕೂತಿದ್ಲು. ಈಗ ಹೇಳು ಅಂತ ಬಿಟ್ಟರೆ ಅವಳು ಫ್ಯಾಮಿಲಿ ಡೇಗೆ ಪ್ರಿಪೇರ್ ಆಗಿದ್ಲು, ಅದನ್ನು ಹೇಳ್ತಾ ಇದ್ದಾಳೆ. ಇವತ್ತಿನ ಲಾಗ್ ಬಂದು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಹೇಳಿದ್ನಲ್ಲ, ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಆಯ್ತು ಇರು, ಹೊರಗಡೆ ಹೋಗ್ತಾ ಇದ್ದೀನಿ. ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ರ್ಯಾಂಡಮಾಗಿ ಲಾಗ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಗಿದೆಯಲ್ಲ, ಸೊ ಹಾಗಾಗಿ ರೈಸ್ಗೂ ಈಗಲೇ ಇಟ್ಬಿಟ್ಟಿದ್ದೀನಿ. ಇನ್ನು ಹೊರಗಡೆ ಹೋಯ್ತು ಅಂದರೆ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳೋದಕ್ಕಾಗಲ್ವಲ್ಲ. ಹೆಣ್ಮಕ್ಳು ಶಾಪಿಂಗ್ಗೆ ಹೊರಗಡೆ ಹೋಗ್ತಾರೆ ಅಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ನನಗಂತೂ ಹಾಗೆ ಅನಿಸ್ತೇ ಇರುತ್ತೆ, ಅದೆಷ್ಟು ಬೇಗ ಟೈಮ್ ಆಗಿಬಿಡುತ್ತಪ್ಪ ಅನ್ನೋ ಫೀಲ್ ಆಗಿಬಿಡುತ್ತೆ ಹೊರಗಡೆ ಶಾಪಿಂಗ್ ಹೋಗ್ಬಿಟ್ರಂತೂ. ಹಾಗಾಗಿ ಈಗಲೇ ರೈಸ್ ಕಿಟ್ಟೆ, ಇನ್ನು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಮಲಗಿಬಿಡ್ಬೋದು. ಮಧ್ಯಾಹ್ನ ದಾಲ್ ಪಪ್ಪು ಮಾಡಿದ್ದೆ, ಆಂಧ್ರ ಸ್ಟೈಲು. ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಆಗುವಂತಹ ಟೇಸ್ಟಿ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಬೆನಿಫಿಟ್ಟು ಸಹ ತುಂಬಾ ಇದೆ. ನೋಡಿದ್ರಲ್ಲ, ರೈಸ್ ಆಯಿತು. ಸೊ ಬನ್ನಿ ಇವಾಗ ಹೋಗೋಣ. ಸ್ಕೂಲ್ಗೂ ಬೇಕು ನಂಗೆ. ನಮ್ಮ ಮಗಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು, ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿಸ್ಬಲ್ಲ ಕನ್ನಡ ಲಾಗ್. ಇವತ್ತು ಟೈಮ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಶಾಪಿಂಗ್ ಮಾಡ್ತೀವಿ. ಡ್ರೆಸ್ಸು, ಪಿಸ್ತಾ, ಗೋಡಂಬಿ ಎಲ್ಲ ತಗೋಬೇಕು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಬಾಯ್. ಈಗ ಬರ್ತೀನಿ, ಮಾರ್ನಿಂಗ್ ಬರ್ತೀನಿ, ಟ್ಯೂಸ್ಡೇ ಬರ್ತೀನಿ, ಎಲ್ಲರಿಗೂ ಬರ್ತೀನಿ. ನಮಸ್ಕಾರ, ಬಾಯ್. ಟ್ಯೂಸ್ಡೇ ಎಲ್ಲಿಗೆ ಹೋಗ್ತೀಯಾ? ಟ್ಯೂಸ್ಡೇ ಇವತ್ತು ಶಾಪಿಂಗ್ ಮಾಡ್ತೀವಿ. ಬಾಯ್ ಬಾಯ್. ಕೇಳಿಸ್ಕೊಂಡ್ರಲ್ಲ ಪುನರ್ವಿ ಮಾತುಗಳನ್ನ. ಅವ್ರ ಪಪ್ಪ ನಿನ್ಗೋಸ್ಕರನೇ ಹೊರಗಡೆ ಹೋಗ್ತಾ ಇರೋದು, ನಿನ್ಗಂತ ಡ್ರೈ ಫ್ರೂಟ್ಸ್ ಎಲ್ಲ ತಗೊಡ್ತಿದ್ದೀವಿ ಅಂತ ಹೇಳ್ತಿದ್ದೆ ತಡ. ಮೇಡಮ್ ಅವ್ರಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಇಂದ ಜೋಶಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಲು. ಪುನರ್ವಿಗಂತೂ ಪಿಸ್ತಾ, ಬಾದಾಮಿ, ಗೋಡಂಬಿ ಇದೆಲ್ಲ ತುಂಬಾ ಇಷ್ಟ. ಸೊ ಹಾಗಾಗಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಎನರ್ಜೆಟಿಕ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಬರ್ತಾ ನೋಡಿದ್ರಲ್ಲ ಮೋಡ ಎಷ್ಟು ಚೆನ್ನಾಗಿತ್ತು ಅಂತ. ನೋಡ್ತಾ ಇದ್ದಾಗೇನೆ ಒಂಥರ ರಿಫ್ರೆಶ್ಮೆಂಟ್ ಆದಾಗ ಆಗ್ಬಿಡ್ತು. ನೋಡೇ ಇರ್ಲಿಲ್ಲ ಈ ರೀತಿ. ಇನ್ನು ಸ್ಮಾರ್ಟ್ ಬಜಾರ್ಗೆ ಬರ್ತಿದ್ದಾಗೆ ಒಂದಷ್ಟು ಪುನರ್ವಿಗೆ ಬಟ್ಟೆಗಳನ್ನ ನೋಡ್ತಾ ಇದ್ದೆ. ಬೇಡ ಬಾ, ಬೇಡ ಬಾ, ಬೇಡ. ಹೆಣ್ಮಕ್ಳಿಗಂತೂ ಬಟ್ಟೆ ಅಂದರೆ ಅದೆಷ್ಟು ಇಷ್ಟ ಆಗುತ್ತೋ. ಇವಳಿಗಂತೂ ಇನ್ನೂ ಏನಷ್ಟು ಗೊತ್ತೇ ಆಗೋದಿಲ್ಲ. ಆದ್ರೂ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂದ್ಕೊಂಡು ಏನು ಅದು ಇದು ಅಂದ್ಕೊಂಡು ನೋಡ್ತಾನೆ ಇದ್ಲು. ಹಬ್ಬಕ್ಕೆ ಬೇರೆ ಬಟ್ಟೆ ತೊಗೊಳ್ಳಿ ಮಮ್ಮಿ ಅಂತ ಆಲೇ ಕೇಳ್ತಾ ಇದ್ಲು. ಇನ್ನು ಆಲ್ಮೋಸ್ಟ್ ಎಲ್ಲೇ ಹೊರಗಡೆ ಹೋಗಿ ಶಾಪಿಂಗ್ ಹೋದ್ರೂ ಇವ್ರಿಗಂತೂ ತೆಗಿತೀವಿ. ನಾವು ತೊಗೊಳ್ತೀವೋ ಬಿಡ್ತೀವೋ, ಇವಳಿಗಂತೂ ತೊಗೊಳ್ತೀವಿ. ಇನ್ನು ನನಗೆ ಬೇಕಾದಂಥ ಕಿಚನ್ ಐಟಮ್ ಏನೂ ಸಿಗಲಿಲ್ಲ. ಮನೆಗೆ ಬೇಕಾದ ಕೆಲವು ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆ ಹೊರಟೆ. ನೈಟು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಮಾರ್ನಿಂಗ್ 7 o'clock ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಮಾರ್ನಿಂಗ್ ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಓಟ್ಸಲ್ಲಿ ಬಿಸಿಬೇಳೆಬಾತ್ ಟೈಪು ಎಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಓಟ್ಸ್ ಹಾಕಿ ಮಾಡುವಂಥದ್ದು. ತುಂಬ ಸಿಂಪಲಾಗಿರುತ್ತೆ, ಬೇಗ ಆಗುತ್ತೆ, ಹೆಲ್ದಿಯಾಗಿ ಕ್ವಿಕ್ಕಾಗಿ ಬೇಗ ರೆಡಿ ಆಗುವಂಥ ಟಿಫನ್ ಇದು. ಸೊ ಬನ್ನಿ ಇವತ್ತಿನ ಟಿಫನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಬೀನ್ಸ್ನೆಲ್ಲ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಪುನರ್ವಿಗೆ ಹಾಲು ಹಾಕಿ ಓಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವಳು ಈ ರೀತಿ ಆದರೆ ಇಷ್ಟಪಟ್ಟು ತಿಂತಾಳೆ. ಇನ್ನು ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡುವಂಥ ಓಟ್ಸ್ನ ತಿನ್ನೋದಿಲ್ಲ. ಖಾರ ಅಂದ್ಕೊಂಡು ಮೇಡಮ್ ಅವ್ರು ಇಷ್ಟನೇ ಪಡೋದಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ಅವಳಿಗೆ ಏನು ಇಷ್ಟ ಆಗುತ್ತೋ ಅಂಥ ಟಿಫನ್ಗಳನ್ನೇ ಪ್ರಿಪೇರ್ ಮಾಡ್ತೀನಿ. ಮಾರ್ನಿಂಗ್ ಟೈಮು ಆರಾಮಾಗಿ ಚೆನ್ನಾಗಿ ತಿನ್ಕೊಂಡು ಹೋಗ್ತಾಳೆ.
ನೋಡಿದ್ರಲ್ಲ ಓಟ್ಸು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚಂದ ಕಾಣಿಸ್ತಿತ್ತು ಅಂತ. ತುಂಬಾ ಸಿಂಪಲ್ ಆಗಿ ಮಾಡುವಂತ ರೆಸಿಪಿ ಇದು. ಏನಿಲ್ಲ, ಬೇಸಿಕ್ ಐಟಮ್ಗಳೇ, ಮಾಮೂಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಎಲ್ಲ ವೆಜಿಟೇಬಲ್ಸ್ನು ಹಾಕಿ ಮಾಡುವಂತ ಒಂದೊಳ್ಳೆ ಕ್ವಿಕ್ ಆಗಿ ಆಗುವಂತ ರೆಸಿಪಿ. ತುಂಬಾ ಸಿಂಪಲ್ಲು. ಮುಂದೊಂದು ದಿನ ಆ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅದ್ರ ಜೊತೆಗೆ ಒಂದು ಆಮ್ಲೆಟ್ ಸಹ ಮಾಡ್ಕೊಂಡೆ. ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಈ ರೀತಿ ಅಲ್ಲೇ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರು, ಅರಿಶಿನ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಅಚ್ಕಾರದ ಪುಡಿ ಹೀಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಕಡಿಮೆ ಊರಿನಲ್ಲೇ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಫುಲ್ ಕಲರ್ ಚೇಂಜ್ ಆಗುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಆದ್ಮೇಲೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ಟಿಫನ್ ಅಂತೂ ಅದ್ಭುತವಾಗಿತ್ತು. ಇನ್ನು ಓಟ್ಸ್ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ, ಒಂದೊಳ್ಳೆ ಫೈಬರ್ ಸಿಗುತ್ತೆ, ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ತುಂಬಾ ಸಿಂಪಲ್ ರೆಸಿಪಿ. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಯ್ತು. ಇನ್ನು ಕೃಷ್ಣ ಅವ್ರಿಗೆ ಬರೀ ಓಟ್ಸ್ ಕೊಟ್ರು ಅಷ್ಟು ಇಷ್ಟ ಆಗೋದಿಲ್ಲ. ಈ ರೀತಿ ಪ್ಲೇಟ್ ಅಲ್ಲಿ ಕಲರ್ಫುಲ್ ಆಗಿದ್ರೇನೆ ಅವ್ರಿಗೆ ತುಂಬಾ ಇಷ್ಟ ಆಗುವಂಥದ್ದು. ಸೊ ಹಾಗಾಗಿ ಈ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಸಿಂಪಲ್ ಆಗಿ ಕಲರ್ಫುಲ್ ಆಗಿ ಯಾವಾಗಲೂ ನಮ್ಮನೆ ಟಿಫನ್ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಪುನರ್ವಿನ ಸ್ಕೂಲ್ಗೆ ಬಿಟ್ಟು ಬಂದಾಯಿತು. ಇನ್ನು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಿಂಕಲ್ಲಿ ಒಂದಷ್ಟು ಪಾತ್ರೆ ಬಿದ್ದಿದ್ದು. ಫಸ್ಟು ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೊಟ್ಟೆ ತುಂಬ ಹಸಿತಾ ಇದೆ. ಮಾರ್ನಿಂಗ್ ಎದ್ದಾಗ್ಲಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸ. ಎದ್ದು ಟಿಫನ್ ರೆಡಿ ಮಾಡು, ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡು, ಅವಳು ನೇಳ್ಸು, ಫ್ರೆಶ್ ಅಪ್ ಮಾಡಿ ಅವಳನ್ನ ರೆಡಿ ಮಾಡಿ ನಾನೇ ಟಿಫನ್ ತಿನ್ನಿಸ್ಬೇಕು. ಅವಳು ತಿನ್ನೋದಿಲ್ಲ. ಅವಳಿನ್ನೂ ಚಿಕ್ಕವಳಲ್ವ, ಅವಳಿಗೆ ಇಷ್ಟವಾದಂತಹ ಟಿಫನ್ ಎಲ್ಲ ಮಾಡಿದ್ರೆ ತಿಂತಾಳೆ. ಬಟ್ ಸ್ವಲ್ಪ ಲೇಟ್ ಮಾಡ್ತಾಳೆ. 8:55 ಸ್ಕೂಲಿಗೆ ಬಿಡಬೇಕು. ಹಾಗಾಗಿ ಮಾರ್ನಿಂಗ್ ಟೈಮ್ ನಾನೇ ತಿನ್ನಿಸ್ತೀನಿ. ಇನ್ನು ಸ್ಕೂಲಿಂದ ಬಂದಮೇಲೆ ಆರಾಮಾಗಿ ಅವಳೇ ತಿಂತಾಳೆ, ಆ ಥರ ಏನಿಲ್ಲ. ಬಂಗಾರ ತಿನ್ನುತ್ತೆ, ಆರಾಮಾಗಿ ಸ್ಕೂಲ್ಗೆ ಹೋಗ್ತಾಳೆ ಖುಷಿಯಾಗಿ. ನಾನು ತಿನ್ಸಿದ್ರೆ ಚೆನ್ನಾಗಿ ತಿನ್ಕೊಂಡು ಹೋಗ್ತಾಳೆ, ಎನರ್ಜೆಟಿಕ್ ಆಗಿರ್ತಾಳೆ ಅಂದ್ಬಿಟ್ಟು ನಾನೇ ತಿನ್ನಿಸಿ ಕಳಿಸ್ತೀನಿ. ಇನ್ನು ನೆನ್ನೆ ಶಾಪಿಂಗ್ ಹೋಗಿದ್ನಲ್ಲ, ಎಲ್ಲ ಐಟಮ್ ಅಲ್ಲಂದ್ರಲ್ಲೇ ಇಟ್ಬಿಟ್ಟಿದ್ದೀನಿ, ಏನೂ ಎತ್ತಿಟ್ಟಿಲ್ಲ. ಸ್ವಲ್ಪ ನೆನ್ನೆನೂ ಟಯರ್ಡ್ ಆದಂಗೆ ಆಯಿತು. ಹಾಗಾಗಿ ಐಟಮ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಮನೆ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ಯಾಕೆ ಪುನಃ ಗಾಡಿ ಆ ಕಡೆ ತಿರ್ಸ್ಬಿಟ್ಟು ಬೇಕರಿ ಹೊಡಿಬೇಕಂತ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋಳಿಗೆ ಪುನರ್ವಿ ಮನೆಗೆ ಬಂದೇ ಬಿಟ್ಲು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.